ನಮಸ್ಕಾರ ಸ್ನೇಹಿತರೆ, ಇನ್ಸೈಡ್ ಟ್ರಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ. ಇವತ್ತು ನಿಮ್ಮ ಮುಂದೆ ಒಂದು ಸ್ಪೆಷಲ್ ಸ್ಟೋರಿನ ಹೇಳೋಕೆ ನಾನು ಬಂದಿದ್ದೀನಿ. ಮತ್ತ್ಯಾಕ್ ತಡ, ಬನ್ನಿ ಸ್ಟಾರ್ಟ್ ಮಾಡೇ ಬಿಡೋಣ. ದಿನನಿತ್ಯದ ಜೀವನದಲ್ಲಿ ಕೊಲೆ, ದರೋಡೆ ಹೀಗೆ ಒಂದಲ್ಲ ಒಂದು ಪ್ರಾಣಹಾನಿ ಪ್ರಕರಣಗಳು ನಡೀತಲೇ ಇರ್ತವೆ. ಕೆಲವರು ತಮ್ಮ ಹೆಂಡತಿ ಅಕ್ರಮ ಸಂಬಂಧ ಹೊಂದಿದ್ದಾಳೆ ಎಂಬ ಕಾರಣಕ್ಕಾಗಿ ಕೊಚ್ಚಿ ಕೊಲೆ ಮಾಡೋದುಂಟು. ಮತ್ತು ಗಂಡ ಯಾವುದೋ ಮಹಿಳೆಯೊಂದಿಗೆ ಸಂಬಂಧ ಹೊಂದಿದ್ದಾನೆ ಎಂಬುದಾಗಿ ಕೊಲೆ ಮಾಡುವುದಿರಬಹುದು. ಅಥವಾ ಹೆಂಡತಿ ಪ್ರಿಯಕರ ಮತ್ತು ಹೆಂಡತಿ ಸೇರಿ ಗಂಡನನ್ನೇ ಮುಗಿಸಿ ಡ್ರಮ್ನೊಳಗೆ ಹಾಕಿ ಸೀಲ್ ಮಾಡಿದ ಪ್ರಕರಣವನ್ನು ಇತ್ತೀಚೆಗಷ್ಟೇ ನೋಡಿದ್ದೇವೆ. ಆದ್ರೆ ಈಗ ನಾನು ಹೇಳೋಕೆ ಹೊರಟಿರೋದು ಗಂಡ ಹೆಂಡತಿನ ಕೊಂದು ಫ್ರಿಜ್ ನಲ್ಲಿಟ್ಟ ಘಟನೆಯೂ ಅಲ್ಲ, ಅಥವಾ ಹೆಂಡತಿ ಗಂಡನನ್ನ ಕೊಂದು ಡ್ರಮ್ ನಲ್ಲಿ ಸೀಲ್ ಮಾಡಿದ ಘಟನೆಯೂ ಅಲ್ಲ. ಇಲ್ಲಿ ನಡೆದದ್ದು ಅತಿ ಭಯಾನಕ ಘಟನೆ. ಅಳಿಯ ಅತ್ತೆಯನ್ನೇ ಕೊಂದು ಪೀಸ್ ಪೀಸ್ ಮಾಡಿ ರಸ್ತೆಯುದ್ದಕ್ಕೂ ಎಸೆದ ಘಟನೆಯನ್ನ. ಬನ್ನಿ ಮತ್ತ್ಯಾಕ್ ತಡ, ಸ್ಟಾರ್ಟ್ ಮಾಡೇ ಬಿಡೋಣ. ಇದೇ ರೀತಿಯಾಗಿ ಒಂದು ಘಟನೆ ದೆಹಲಿಯಲ್ಲಿ ದಾಖಲಾಗಿತ್ತು. ಲಿವಿಂಗ್ ಟುಗೆದರ್ ನಲ್ಲಿದ್ದ ಗೆಳತಿಯನ್ನ 36 ಪೀಸ್ ಆಗಿ ಕತ್ತರಿಸಿ ಪೀಸ್ ಮಾಡಿ ಫ್ರಿಜ್ ನಲ್ಲಿ ತುಂಬಿಟ್ಟಿದ್ದ ಘಟನೆ ಒಂದಾದ್ರೆ, ಇದೇ ತರಹದ ಘಟನೆಯಾಗಿ 1 ತಿಂಗಳ ಹಿಂದೆ ಅಷ್ಟೇ ಹೆಂಡತಿ ತನ್ನ ಅಕ್ರಮ ಸಂಬಂಧಕ್ಕಾಗಿ ಗಂಡನನ್ನೇ ಕತ್ತರಿಸಿ ಡ್ರಮ್ ತುಂಬಿಸಿ ಸಿಮೆಂಟ್ ಹಾಕಿ ಸೀಲ್ ಮಾಡಿ ಗಂಡನ ಕಥೆಯನ್ನೇ ಮುಗಿಸಿದ್ದಳು. ಈ ರೀತಿಯಾಗಿ ಇನ್ನೊಂದು ಘಟನೆ ದಾಖಲಾಗಿದೆ. ಅದು ಎಲ್ಲಿ ಅಂತ ನೋಡೋದಾದ್ರೆ, ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಚಿಂಪುಗಾನಹಳ್ಳಿಯಲ್ಲಿ ಕೊಂದು ಹಾಕಿದ್ದಾನೆ. ಅಳಿಯ 42 ವರ್ಷದ ಲಕ್ಷ್ಮೀ ದೇವಮ್ಮ ಎಂಬುವರನ್ನು ಕೊಲೆ ಮಾಡಿ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಅಂಗಾಂಗಗಳನ್ನ ವಿವಿಧ ಕಡೆ ಬಿಸಾಡಿದ ಪ್ರಕರಣ ನಡೆದಿದೆ. ಪಾಪ ಅಳಿಯ ಏನೋ ಡಾಕ್ಟರ್, ಚೆನ್ನಾಗಿ ನೋಡ್ಕೊಳ್ತಾನೆ, ನಮ್ಮನ್ ಚೆನ್ನಾಗಿ ನೋಡ್ಕೊಂತಾನೆ ಅಂತ ಮದುವೆ ಮಾಡಿ ಕೊಟ್ರೆ, ಇಲ್ಲೊಬ್ಬ ಪಾಪಿ ಅತ್ತೆಯನ್ನೇ ಮುಗಿಸಿ 18 ಪೀಸ್ ಮಾಡಿ ಅತ್ತೆಯ ಕಥೆಯನ್ನೇ ಖಲಾಸ್ ಮಾಡಿದ್ದಾನೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಆರೋಪಿಗಳನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಲಕ್ಷ್ಮೀ ದೇವಮ್ಮ ಅವರ ಕಿರಿಯ ಮಗಳನ್ನು ವಿವಾಹವಾಗಿದ್ದ ಈ ದಂತ ವೈದ್ಯ ಡಾಕ್ಟರ್ ರಾಮಚಂದ್ರ ಪ್ರಮುಖ ಆರೋಪಿಯಾಗಿದ್ದಾನೆ. ಈತನ ಮದುವೆ ಮೊದಲನೇ ಮದುವೆಯೂ ಆಗಿರ್ಲಿಲ್ಲ, 2ನೇ ಮದುವೆಯಾಗಿತ್ತು. ಅದೇ ಕಾರಣ ಇದ್ದಿರಬಹುದೋ ಏನೋ ಗೊತ್ತಿಲ್ಲ. ಆದ್ರೆ ಹೆಣ್ಣು ಕೊಟ್ಟ ಅತ್ತೆಯನ್ನೇ ಪೀಸ್ ಮಾಡಿ ಕೊಂದು ಹಾಕಿದ್ದಾನೆ. ಸಿದ್ದರಬೆಟ್ಟ ಹಾಗೂ ಚಿಂಪುಗಾನಹಳ್ಳಿ ಬಳಿ ವಿವಿಧ ಕಡೆ ಎಸೆದಿದ್ದಾಗಿ ಆರೋಪಿ ತನಿಖೆ ವೇಳೆ ಒಪ್ಪಿಕೊಂಡಿದ್ದಾನೆ. ಅತ್ತೆಯ ಕಿರುಕುಳ ತಾಳಲಾರದೆ ಕೊಲೆ ಮಾಡಿದ್ದಾನೆ ಎಂಬ ವಿಚಾರ ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಆರೋಪಿ ಪತ್ತೆಯಾಗಿದ್ದು ಹೇಗೆ? ಲಕ್ಷ್ಮೀ ದೇವಮ್ಮ ತುಮಕೂರಿನಲ್ಲಿರುವ ಮಗಳ ಮನೆಗೆ ಬಂದಿದ್ಲು. ಆಗಸ್ಟ್ 6ರಂದು ಕುವೆಂಪು ನಗರದ ಮನೆಯಿಂದ ಬೆಳ್ಳಾವಿಗೆ ಡ್ರಾಪ್ ಮಾಡುವುದಾಗಿ ಅಳಿಯನೇ ಕರೆದುಕೊಂಡು ಹೋಗಿದ್ದ. ಲಕ್ಷ್ಮೀ ದೇವಮ್ಮ ಮನೆ ತಲುಪಿರಲಿಲ್ಲ. ಹೀಗಾಗಿ ಕಾಣೆಯಾದ ಬಗ್ಗೆ ಬೆಳ್ಳಾವಿ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿತ್ತು. ಈ ಮಧ್ಯೆ ಆಗಸ್ಟ್ 7ರಂದು ಕೊರಟಗೆರೆಯ ಚಿಂಪುಗಾನಹಳ್ಳಿಯ ಮುತ್ಯಾಲಮ್ಮ ದೇವಸ್ಥಾನದ ಬಳಿ ಸಿದ್ದರಬೆಟ್ಟದ ರಸ್ತೆಯವರೆಗೂ ಸರಿಸುಮಾರು 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 18 ಸ್ಥಳಗಳಲ್ಲಿ ಕಪ್ಪು ಹಳದಿ ಕವರ್ಗಳಲ್ಲಿ ಮಹಿಳೆಯ ದೇಹದ ಅಂಗಾಂಗಗಳು ದೊರಕಿದವು. ಅದೇ ರಾತ್ರಿ ಸಿದ್ದರಬೆಟ್ಟದ ಸಮೀಪದಲ್ಲಿ ಕೊಳೆತ ಸ್ಥಿತಿಯಲ್ಲಿ ತಲೆ ಹಾಗೂ ಬಟ್ಟೆ ಪತ್ತೆಯಾಗಿತ್ತು. ಈ ಆಧಾರವನ್ನು ಆಧರಿಸಿಕೊಂಡು ಪೊಲೀಸ್ ತನಿಖೆಗೆ ಇಳಿಯುತ್ತಾರೆ. ಆಗ ಪತ್ತೆಯಾಗುತ್ತೆ ನೋಡಿ ಈ ಪಾಪಿಯ ಆಘಾತಕಾರಿ ಕೃತ್ಯ. ಅತ್ತೆಯನ್ನ ಡ್ರಾಪ್ ಮಾಡುವುದಾಗಿ ಅತ್ತೆಯನ್ನು ಕರೆದುಕೊಂಡು ಹೋದ ಆ ಪಾಪಿ ಡಾಕ್ಟರ್ ಅತ್ತೆಯ ಜೀವವನ್ನೇ ಮಾರ್ಗ ಮಧ್ಯದಲ್ಲೇ ಮುಗಿಸಿ ಹಾಕಿದ್ದಾನೆ. ಯಾರಿಗೂ ಅನುಮಾನ ಬರಬಾರದು ಎಂದು ಅತ್ತೆಯನ್ನೇ ತುಂಡು ತುಂಡು ಮಾಡಿ ಹಾಕಿದ್ದಾನೆ. ಅಲ್ಲ, ಮೊನ್ನೆ ನೋಡಿದ್ರೆ ಮನೆಯ ಡ್ರೈವರ್ನೇ ಮನೆಯ ಮಗನನ್ನ ಹಣದಾಸೆಗೆ ಎತ್ಕೊಂಡು ಹೋಗಿ ಕೊಲೆ ಮಾಡಿದ್ದಾನೆ. ಈಗ ನೋಡಿದ್ರೆ ಹೆಣ್ಣು ಕೊಟ್ಟ ಅತೆಯನ್ನೇ ಅಳಿಯ ಮುಗಿಸಿ ಹಾಕಿದ್ದಾನೆ. ಇಂಥ ಸಮಯದಲ್ಲಿ ಯಾರನ್ನ ನಂಬೋದು, ಯಾರನ್ನ ಬಿಡೋದು ಅಂತ ಗೊತ್ತೇ ಆಗ್ತಾ ಇಲ್ಲ. ಇದಕ್ಕೆ ಹಿಂದಿನ ಕಾಲದವರು ಒಂದ್ ಗಾದೆ ಮಾತನ್ನ ಹೇಳಿರೋದು, ಅಳಿಯ ಮನೆ ತೊಳಿಯ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದೇ ರೀತಿಯ ವಿಶೇಷ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ಇನ್ಸೈಡ್ ಟ್ರಸ್ಟ್ ನ್ಯೂಸ್. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.